ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಕರಿಬೇವಿನ ಸೊಪ್ಪಿನ ಬಗ್ಗೆ ನೋಡೋಣ. ಕರಿ ಲೀವ್ಸ್ ನೋಡಿ ಸ್ನೇಹಿತರೆ, ಇದು ನಾನು 100 ರೂಪಾಯಿಗೆ ತೊಗೊಂಬಂದಿದ್ದು ಸ್ನೇಹಿತರೆ. ಚಿಕ್ಕ ಗಿಡದಲ್ಲಿ ಇದ್ದಿತ್ತು. ಈಗ ನೋಡಿ ಸ್ನೇಹಿತರೆ, 15 ಇಂಚು ಪಾಟಲ್ಲಿ ಹಾಕಿದ್ದು ನಾನು ಇವಾಗ ಹಾಕಿದ್ದೀನಿ ನೋಡಿ, ದೊಡ್ಡದು ನೋಡಿ. ನೀವು ಇದು ತೊಗೊಂಬರೋದಿದ್ರೆ ಚಿಕ್ಕದ್ರಲ್ಲಿ ತೊಗೊಂಬಂದಾಗ ಅದು ಚಿಕ್ಕದ್ರಲ್ಲಿ ಇದ್ದಾಗ ನೀವು ನೆಕ್ಸ್ಟ್ ಅದು ತುಂಬ ದೊಡ್ಡದಾಗುತ್ತೆ, ಮರ ಥರ ಆಗುತ್ತೆ ಕೂಡ. ಇದು ನೀವೇನು ಮಾಡಿ, ಈ ಥರ ದೊಡ್ಡ ಪಾಟಲ್ಲಿ ಹಾಕ್ಬಿಡಿ, ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮಗೆ ಬುಷಿಯಾಗಬೇಕಂದ್ರೆ ಏನು ಮಾಡಿ ಗೊತ್ತಾ, ನೋಡಿ ಈ ತುದಿಯಲ್ಲಿ ಪಿಂಚಿಂಗ್ ಮಾಡಬೇಕು. ನಾನು ಪಿಂಚಿಂಗ್ ಮಾಡಿಬಿಟ್ಟೆ ನೋಡಿ, ಇದು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಪಿಂಚಿಂಗ್ ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ಬ್ರಾಂಚ್ ಬರ್ತಾಯಿದೆ ನೋಡಿ. ಇಲ್ಲಿ ಒಂದು, ಇಲ್ಲೊಂದಿದೆ, ಆಮೇಲೆ ಇಲ್ಲಿ ಕೆಳಗಡೆ ಒಂದಿದೆ ನೋಡಿ, ಈ ಕಡೆ ಒಂದು ನೋಡಿ. ಇದೇ ಇದ್ರದ್ದು ಟ್ರಿಕ್ಸು ಸ್ನೇಹಿತರೆ, ಬೆಳೆಯೋದು ನೋಡಿ. ಈ ತುದಿಯಲ್ಲಿ ಪಿಂಚಿಂಗ್ ಮಾಡಿದ್ರೆ ಬುಷಿಯಾಗಿ ಬರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಮಿಲ್ಲಿ ಬಗ್ಸ್ ಅಟ್ಯಾಕ್ ಆದರೆ ಏನು ಮಾಡಿ ಗೊತ್ತಾ, ಹುಳಿ ಮೊಸರು ಬರುತ್ತಲ್ಲ, ಕರ್ಡು, ಅದೇನು ಮಾಡಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ನೀರು ಥರ ಇರಬೇಕು, ತುಂಬ ಗಟ್ಟಿಯಾಗಿ ಹಾಕ್ಬಾರ್ದು. ಅದು ಸ್ವಲ್ಪ ಬೇರಿಗೂ ಹಾಕ್ಬೋದು, ನೀವು ಗಿಡಕ್ಕೂ ಹಾಕ್ಬೋದು, ಇದ್ರ ಮೇಲೆ ಸ್ಪ್ರೈ ಮಾಡ್ಬೋದು. ನೀವು ಒಂಥರ ಕರ್ಲಿ ಆಗಿಬಿಡುತ್ತೆ ಸ್ನೇಹಿತರೆ. ಆವಾಗ ನೀವು ಹುಳಿ ಮೊಸರು ಹಾಕ್ಬೋದು ನೋಡಿ ಸ್ನೇಹಿತರೆ. ಇದಕ್ಕೆ ನೋಡಿ, ನೀವು ಇದ್ರದ್ದು ಬೀಜದಿಂದ ಕೂಡ ನೀವು ಬೆಳೆಸ್ಬೋದು ನೋಡಿ. ಬೀಜ ಬರುತ್ತೆ ಇಲ್ಲಿ, ತುಂಬ ಬೆಳೆದ ಮೇಲೆ ಬೀಜ ಬರುತ್ತೆ, ಕಪ್ಪು ಬೀಜಗಳು. ಅದನ್ನು ನೀವು ತೆಗ್ದು ಯಾವುದಾದ್ರೂ ಮಣ್ಣಲ್ಲಿ ಹಾಕಿದ್ರೆ ಬರುತ್ತೆ ನೋಡಿ ಸ್ನೇಹಿತರೆ. ನಾನು ಹಾಕಿದ್ದೀನಿ ರೀ, ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ನಾನು ಹಾಕಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಆ ಥರ ಬೀಜ ಬಂದರೆ ಯಾವುದಾದ್ರೂ ಪಾಟಿಗೆ ಹಾಕ್ಕೊಂಬಿಡಿ, ಆಮೇಲೆ ಶಿಫ್ಟ್ ಮಾಡ್ಕೊಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ನೀರು ಸ್ನೇಹಿತರೆ 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಹಾಕಿದ್ರೆ ಸಾಕು. ಮಳೆ ಬಂದರೆ ನೀವು ನೀರು ಹಾಕೋದು ಬೇಡ ನೋಡಿ ಸ್ನೇಹಿತರೆ. ಈಗ ನೀವು ಕೀಳೋದಿದ್ರೆ, ಕರ್ಬೇವಿನ ಸೊಪ್ಪು ಕೀಳ್ತೀರಲ್ಲ, ಆವಾಗ ಯಾವ ಥರ ಕೀಳಬೇಕಂದ್ರೆ, ಒಬ್ಬರು ಇಲ್ಲಿಂದನೇ ಹಿಂಗೆ ಕಿತ್ಬಿಡ್ತಾರೆ, ಆ ಥರ ಕೀಳಬೇಡಿ ನೋಡಿ. ಕೀಳೋದಿದ್ರೆ ನೋಡಿ, ಇಲ್ಲಿಂದ ಸೇರಿಸಿ ಕೀಳಬೇಕು ನೋಡಿ. ಓಕೆನಾ ಸ್ನೇಹಿತರೆ. ಇದು ಪಿಂಚಿಂಗು, ಆಮೇಲೆ ಪಿಂಚಿಂಗ್ ಮಾಡೋದ್ರಿಂದ ನಿಮ್ಗೆ ಖುಷಿಯಾಗುತ್ತೆ. ಆಮೇಲೆ ಎರಡನೇದು ಗೊಬ್ಬರ ಇದಕ್ಕೆ ನೀವು ತಿಂಗಳಿಗೊಂದ್ಸರಿ ಹಾಕ್ಲೇಬೇಕು. ನಾನು ಮೊನ್ನೆ ಹಾಕ್ದೆ ಸ್ನೇಹಿತರೆ. ಇದಕ್ಕೆ ತಿಂಗಳಿಗೊಂದ್ಸರಿ ಹಾಕ್ಬಿಡಿ. ಪಾಟು ಇದಕ್ಕೆ ನೀವು ಚಿಕ್ಕ ತೊಗೊಂಬಂದರೆ ಕೂಡ 60 ರೂಪಾಯಿ 70 ರೂಪಾಯಿಗೆ ಸಿಗುತ್ತೆ ನಿಮಗೆ. ನೀವು ಅದನ್ನು ತಂದ ಮೇಲೆ ನೀವು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊಂಬಿಡಿ. ನಾನು ಇದು ತೊಗೊಂಬರುವಾಗ ಇಷ್ಟೇ ಇತ್ತು ಸ್ನೇಹಿತರೆ ನೋಡಿ, ಇಷ್ಟೇ ಇದ್ದಿದ್ದು. 1-2-3 ಸ್ಟೆಮ್ ಇತ್ತು. ನಾನು ಹೋದ ವರ್ಷ ತಂದಿದ್ದು ಸ್ನೇಹಿತರೆ. ಇದು ಏನು ವಾಸನೆ ಗೊತ್ತೋ ಸ್ನೇಹಿತರೆ, ಇದು ಅಷ್ಟು ಸ್ಮೆಲ್ಲು. ಇದು ನೋಡಿ, ಹೆಲ್ತಿ ಕೂಡ ಇದು ಬೇರೆ ಕರ್ಬೇವಿನ ಸೊಪ್ಪು ತುಂಬ ಹೆಲ್ತಿಗೆ ಒಳ್ಳೆಯದು ನೋಡಿ. ಸಾರಲ್ಲೆಲ್ಲ ಹಾಕಿದ್ರೆ, ಸಾಂಬಾರಲ್ಲಿ ಇದೆಲ್ಲ ತೆಗೆದು ಬಿಡ್ತಾರೆ ಮಕ್ಕಳು. ಇದನ್ನು ಸೇರಿಸಿ ತಿಂದರೆ ಹೆಲ್ತಿಗೆ ಒಳ್ಳೆಯದು ಸ್ನೇಹಿತರೆ. ಈ ಕರ್ಬೇವಿನ ಸೊಪ್ಪು ಹಾಗೆ ತಿಂದ್ರೂ ಒಳ್ಳೆಯದು, ತುಂಬ ಹೆಲ್ತಿ. ಓಕೆನಾ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸ್ನೇಹಿತರೆ. ಇದಕ್ಕೆ ಬಿಸಿಲು ಇದ್ದೇ ಇರಬೇಕು ಸ್ನೇಹಿತರೆ. ಬಿಸಿಲು 7-8 ಅವರ್ ಬಿಸಿಲು ಬೇಕು, ಇದಕ್ಕೆ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ಬಗ್ಗೆ, ಗಿಡದ ಬಗ್ಗೆ ತಿಳ್ಕೊಂಡ್ರೆ ನೀವು, ಓಕೆನಾ. ನೀವು ತಂದಿಟ್ಕೊಳ್ಳಿ ಮನೆಯಲ್ಲಿ, ಓಕೆನಾ. ಕರ್ಬೇವಿನ ಸೊಪ್ಪು ಗಿಡ ಇದ್ದೇ ಇರಬೇಕು ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ಏನೋ ಒಂದು ಅರ್ಜೆಂಟಿಗೆ ನಾವು ಅಂಗಡಿಗೆ ಹೋಗೋಕ್ಕಾಗಲ್ಲ ನಾನು ಸರಿ, ಬೇಕಂದರೆ ನೋಡಿ ಒಂದು ಈ ಥರ ಕಿತ್ಕೊಬೋದು. ರಸ ಮಾಡೋಕ್ಕೆ, ಇಲ್ಲ ಸಾಂಬಾರು ಮಾಡೋಕ್ಕೆ, ಯಾವುದಕ್ಕೋ. ಪುದೀನ ಅದನ್ನು ನೀವು ಹಾಕ್ಕೊಳ್ಳಿ ಮನೆಯಲ್ಲಿ. ಪುದೀನ ಇದ್ರೂ ಅದನ್ನು ಒಳ್ಳೆಯದು. ಪುದೀನ, ಈ ಥರ ಕರ್ಬೇವಿನ ಸೊಪ್ಪು, ಈ ಥರ ಎಲ್ಲ ನೀವು ಮನೆಯಲ್ಲಿ ಹಾಕ್ಕೊಳ್ಳಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಕರ್ಬೇವಿನ ಸೊಪ್ಪು ವಿಡಿಯೋ ನೋಡಿದ್ರಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಯವಿಟ್ಟು. ಸ್ನೇಹಿತರೆ, ಇನ್ನೊಂದು ನಿಮ್ಗೆ ಹೇಳಬೇಕು, ಮಕ್ಕಳ ವೀಡಿಯೋಗಳು ಹಾಕಿದ್ರೆ, ನನ್ನ ಚಾನಲಲ್ಲಿ ಮಕ್ಕಳ ವೀಡಿಯೋಸು ಹಾಕಿದ್ದೀನಿ, ದಯವಿಟ್ಟು ನೋಡಿ.
ಪೇರೆಂಟ್ಸ್ಗಳಿದ್ದೀರಲ್ಲ, ಬಿಗಿನರ್ಸ್ ಪೇರೆಂಟ್ಸ್ಗಳು, ಮದುವೆಯಾಗಿ ಹೊಸ್ದಾಗಿ ನಿಮ್ಮ ಮಗು ಹುಟ್ಟಿದ್ರೆ ನಿಮ್ಗೆ ಕೇರ್ ಮಾಡೋಕ್ಕೆ ಗೊತ್ತಾಗಲ್ಲ, ಅದೆಲ್ಲ ಈ ಥರ ವೀಡಿಯೋಸ್ಗಳು ತುಂಬ ಇದೆ, ಮಕ್ಕಳ ವೀಡಿಯೋಸ್ಗಳು ನೋಡಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಗಲೇ ನಾನು ಹಾಕೋ ನೋಟಿಫಿಕೇಷನಲ್ಲೇ ನಿಮಗೆ ಬರುತ್ತೆ. ಟಂಗ್ ಸ್ಲಿಪ್ ಆಗ್ತಾಯಿದೆ ಸ್ನೇಹಿತರೆ, ಸಾರಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್ ಸ್ನೇಹಿತರೆ.